ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಹಲವು ಪ್ರದೇಶಗಳು ಜಲಾವೃತ ಆಗಿ ಸಮಸ್ಯೆಗಳ ಆಗರ ಆಗಿದೆ. ಈಗ ದಕ್ಷಿಣ ಕನ್ನಡ ಮಂಗಳೂರಿನ ಹಲವು ರಸ್ತೆಗಳು ಹೊಳೆಯಂತಾಗಿವೆ. ಹಲವು ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಕೋಡಿಯಾಲ್ಬೈಲ್ ಭಗವತಿ ನಗರದಲ್ಲಿ ಅವಾಂತರಗಳು. ಪಡೀಲು ಒಳಕೆ ಭಾಗದಲ್ಲೂ ಕೂಡ ಮನೆಗೆ ನೀರು ನುಗ್ಗಿದೆ. ಚರಂಡಿ ನೀರು ಮನೆಗಳಿಗೆ ನುಗ್ಗಿ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಗೆ ನುಗ್ಗಿದ ನೀರನ್ನ ಆಚೆ ಹಾಕೋದ್ರೊಳಗೆ ಅವರ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಈ ರೀತಿ ದಕ್ಷಿಣ ಕನ್ನಡ ಮಂಗಳೂರು ಭಾಗದಲ್ಲಿ ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರೋದು ನೋಡಿ. ತಾವು ದೃಶ್ಯಗಳನ್ನ ಗಮನಿಸಿ. ಇದು ನದಿಯಲ್ಲ, ರಸ್ತೆ ಅದು. ಈ ರೀತಿಯ ಪರಿಸ್ಥಿತಿ ಮಂಗಳೂರಿನಲ್ಲಿ ಎಲ್ಲ ಕಡೆನೂ ಕೂಡ ವಿಪರೀತವಾಗಿ ಮಳೆ ಆಗಿರೋದ್ರಿಂದ ಈ ರೀತಿ ರಸ್ತೆಯ ಮೇಲೆ ನೀರು ನಿಂತು ಅವಾಂತರ ಸೃಷ್ಟಿಯಾಗ್ತಾ ಇದೆ. ದ್ವಿಚಕ್ರ ವಾಹನ ಸವಾರರು ನೋಡಿ ಎಷ್ಟು ಪರದಾಡ್ತಾ ಇದ್ದಾರೆ. ಅಲ್ಲಿ ಹೋಗೋದಕ್ಕಾಗ್ತಿಲ್ಲ ಅವರಿಗೆ. ಆ ನೀರಿನಲ್ಲಿ ವಾಹನ ತಳ್ಕೊಂಡು ಹೋಗೋದಕ್ಕೂ ಆಗುದಿಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಇದು ಮಂಗಳೂರಿನ ಒಂದ್ ಕಡೆ ಎರಡು ಕಡೆ ಅಲ್ಲ, ಬಹುತೇಕ ಮಂಗಳೂರಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವ ಹಿನ್ನೆಲೆ ಪರಿಸ್ಥಿತಿ ಅಯೋಮಯ. ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳ ಮೂಲಕ. ಪಂಪ್ವೆಲ್ ಫ್ಲೈಓವರ್ ಕೆಳಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ. ಪಡೀಲಲ್ಲಿ ಮಳೆಯಿಂದಾಗಿ ರಸ್ತೆಯ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಇನ್ನು ಬಹುತೇಕ ಕಡೆ ಇದೇ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಸ್ಥಳೀಯ ಆಡಳಿತದ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಇಂಥ ಸಮಸ್ಯೆಗಳಿಂದ ಆಚೆ ಬರೋ ವಿಚಾರದಲ್ಲಿ ಯೋಚಿಸಬೇಕು ಆಡಳಿತದವರು. ಆದ್ರೆ ಯಾರು ಕೂಡ ಇಲ್ಲಿ ಸ್ಥಳಕ್ಕೆ ಬರ್ತಾ ಇಲ್ಲ. ಏನ್ ಕತೆ ಇದು ಅಂತ ಹೇಳಿ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಹಲವು ಪ್ರದೇಶಗಳು ಜಲಾವೃತ ಆಗಿ ಸಮಸ್ಯೆಗಳ ಆಗರ ಆಗಿದೆ. ಈಗ ದಕ್ಷಿಣ ಕನ್ನಡ ಮಂಗಳೂರಿನ ಹಲವು ರಸ್ತೆಗಳು ಹೊಳೆಯಂತಾಗಿವೆ. ಹಲವು ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಕೋಡಿಯಾಲ್ಬೈಲ್ ಭಗವತಿ ನಗರದಲ್ಲಿ ಅವಾಂತರಗಳು. ಪಡೀಲು ಒಳಕೆ ಭಾಗದಲ್ಲೂ ಕೂಡ ಮನೆಗೆ ನೀರು ನುಗ್ಗಿದೆ. ಚರಂಡಿ ನೀರು ಮನೆಗಳಿಗೆ ನುಗ್ಗಿ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಗೆ ನುಗ್ಗಿದ ನೀರನ್ನ ಆಚೆ ಹಾಕೋದ್ರೊಳಗೆ ಅವರ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಈ ರೀತಿ ದಕ್ಷಿಣ ಕನ್ನಡ ಮಂಗಳೂರು ಭಾಗದಲ್ಲಿ ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರೋದು ನೋಡಿ. ತಾವು ದೃಶ್ಯಗಳನ್ನ ಗಮನಿಸಿ. ಇದು ನದಿಯಲ್ಲ, ರಸ್ತೆ ಅದು. ಈ ರೀತಿಯ ಪರಿಸ್ಥಿತಿ ಮಂಗಳೂರಿನಲ್ಲಿ ಎಲ್ಲ ಕಡೆನೂ ಕೂಡ ವಿಪರೀತವಾಗಿ ಮಳೆ ಆಗಿರೋದ್ರಿಂದ ಈ ರೀತಿ ರಸ್ತೆಯ ಮೇಲೆ ನೀರು ನಿಂತು ಅವಾಂತರ ಸೃಷ್ಟಿಯಾಗ್ತಾ ಇದೆ. ದ್ವಿಚಕ್ರ ವಾಹನ ಸವಾರರು ನೋಡಿ ಎಷ್ಟು ಪರದಾಡ್ತಾ ಇದ್ದಾರೆ. ಅಲ್ಲಿ ಹೋಗೋದಕ್ಕಾಗ್ತಿಲ್ಲ ಅವರಿಗೆ. ಆ ನೀರಿನಲ್ಲಿ ವಾಹನ ತಳ್ಕೊಂಡು ಹೋಗೋದಕ್ಕೂ ಆಗುದಿಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಇದು ಮಂಗಳೂರಿನ ಒಂದ್ ಕಡೆ ಎರಡು ಕಡೆ ಅಲ್ಲ, ಬಹುತೇಕ ಮಂಗಳೂರಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವ ಹಿನ್ನೆಲೆ ಪರಿಸ್ಥಿತಿ ಅಯೋಮಯ. ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳ ಮೂಲಕ. ಪಂಪ್ವೆಲ್ ಫ್ಲೈಓವರ್ ಕೆಳಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ. ಪಡೀಲಲ್ಲಿ ಮಳೆಯಿಂದಾಗಿ ರಸ್ತೆಯ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಇನ್ನು ಬಹುತೇಕ ಕಡೆ ಇದೇ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಸ್ಥಳೀಯ ಆಡಳಿತದ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಇಂಥ ಸಮಸ್ಯೆಗಳಿಂದ ಆಚೆ ಬರೋ ವಿಚಾರದಲ್ಲಿ ಯೋಚಿಸಬೇಕು ಆಡಳಿತದವರು. ಆದ್ರೆ ಯಾರು ಕೂಡ ಇಲ್ಲಿ ಸ್ಥಳಕ್ಕೆ ಬರ್ತಾ ಇಲ್ಲ. ಏನ್ ಕತೆ ಇದು ಅಂತ ಹೇಳಿ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಹಲವು ಪ್ರದೇಶಗಳು ಜಲಾವೃತ ಆಗಿ ಸಮಸ್ಯೆಗಳ ಆಗರ ಆಗಿದೆ. ಈಗ ದಕ್ಷಿಣ ಕನ್ನಡ ಮಂಗಳೂರಿನ ಹಲವು ರಸ್ತೆಗಳು ಹೊಳೆಯಂತಾಗಿವೆ. ಹಲವು ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಕೋಡಿಯಾಲ್ಬೈಲ್ ಭಗವತಿ ನಗರದಲ್ಲಿ ಅವಾಂತರಗಳು. ಪಡೀಲು ಒಳಕೆ ಭಾಗದಲ್ಲೂ ಕೂಡ ಮನೆಗೆ ನೀರು ನುಗ್ಗಿದೆ. ಚರಂಡಿ ನೀರು ಮನೆಗಳಿಗೆ ನುಗ್ಗಿ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಗೆ ನುಗ್ಗಿದ ನೀರನ್ನ ಆಚೆ ಹಾಕೋದ್ರೊಳಗೆ ಅವರ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಈ ರೀತಿ ದಕ್ಷಿಣ ಕನ್ನಡ ಮಂಗಳೂರು ಭಾಗದಲ್ಲಿ ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರೋದು ನೋಡಿ. ತಾವು ದೃಶ್ಯಗಳನ್ನ ಗಮನಿಸಿ. ಇದು ನದಿಯಲ್ಲ,
ರಸ್ತೆ ಅದು. ಈ ರೀತಿಯ ಪರಿಸ್ಥಿತಿ ಮಂಗಳೂರಿನಲ್ಲಿ ಎಲ್ಲ ಕಡೆನೂ ಕೂಡ ವಿಪರೀತವಾಗಿ ಮಳೆ ಆಗಿರೋದ್ರಿಂದ ಈ ರೀತಿ ರಸ್ತೆಯ ಮೇಲೆ ನೀರು ನಿಂತು ಅವಾಂತರ ಸೃಷ್ಟಿಯಾಗ್ತಾ ಇದೆ. ದ್ವಿಚಕ್ರ ವಾಹನ ಸವಾರ ನೋಡಿ ಎಷ್ಟು ಪರದಾಡ್ತಾ ಇದ್ದಾರೆ, ಅಲ್ಲಿ ಹೋಗೋದಕ್ಕಾಗ್ತಿಲ್ಲ ಅವರಿಗೆ. ಆ ನೀರಿನಲ್ಲಿ ವಾಹನ ತಳ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಇದು ಮಂಗಳೂರಿನ ಒಂದ್ ಕಡೆ ಎರಡು ಕಡೆ ಅಲ್ಲ, ಬಹುತೇಕ ಮಂಗಳೂರಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವ ಹಿನ್ನೆಲೆ ಪರಿಸ್ಥಿತಿ ಅಯೋಮಯ. ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳ ಮೂಲಕ. ಪಂಪ್ವೆಲ್ ಫ್ಲೈಓವರ್ ಕೆಳಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ. ಪಡೀಲಲ್ಲಿ ಮಳೆಯಿಂದಾಗಿ ರಸ್ತೆಯ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಇನ್ನು ಬಹುತೇಕ ಕಡೆ ಇದೇ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಸ್ಥಳೀಯ ಆಡಳಿತದ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಇಂಥ ಸಮಸ್ಯೆಗಳಿಂದ ಆಚೆ ಬರೋ ವಿಚಾರದಲ್ಲಿ ಯೋಚಿಸಬೇಕು ಆಡಳಿತದವರು. ಆದ್ರೆ ಯಾರು ಕೂಡ ಇಲ್ಲಿ ಸ್ಥಳಕ್ಕೆ ಬರ್ತಾ ಇಲ್ಲ. ಏನ್ ಕತೆ ಇದು ಅಂತ ಹೇಳಿ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಹಲವು ಪ್ರದೇಶಗಳು ಜಲಾವೃತ ಆಗಿ ಸಮಸ್ಯೆಗಳ ಆಗರ ಆಗಿದೆ. ಈಗ ದಕ್ಷಿಣ ಕನ್ನಡ ಮಂಗಳೂರಿನ ಹಲವು ರಸ್ತೆಗಳು ಹೊಳೆಯಂತಾಗಿವೆ. ಹಲವು ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ. ಕೋಡಿಯಾಲ್ ಬೈಲ್ ಭಗವತಿ ನಗರದಲ್ಲಿ ಅವಾಂತರಗಳು. ಪಡೀಲು ಒಳಕೆ ಭಾಗದಲ್ಲೂ ಕೂಡ ಮನೆಗೆ ನೀರು ನುಗ್ಗಿದೆ. ಚರಂಡಿ ನೀರು ಮನೆಗಳಿಗೆ ನುಗ್ಗಿ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಗೆ ನುಗ್ಗಿದ ನೀರನ್ನ ಆಚೆ ಹಾಕೋದ್ರೊಳಗೆ ಅವರ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಈ ರೀತಿ ದಕ್ಷಿಣ ಕನ್ನಡ ಮಂಗಳೂರು ಭಾಗದಲ್ಲಿ ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರೋದು. ನೋಡಿ, ತಾವು ದೃಶ್ಯಗಳನ್ನ ಗಮನಿಸಿ. ಇದು ನದಿಯಲ್ಲ, ರಸ್ತೆ ಅದು. ಈ ರೀತಿಯ ಪರಿಸ್ಥಿತಿ ಮಂಗಳೂರಿನಲ್ಲಿ ಎಲ್ಲ ಕಡೆನೂ ಕೂಡ ವಿಪರೀತವಾಗಿ ಮಳೆ ಆಗಿರೋದ್ರಿಂದ ಈ ರೀತಿ ರಸ್ತೆಯ ಮೇಲೆ ನೀರು ನಿಂತು ಅವಾಂತರ ಸೃಷ್ಟಿಯಾಗ್ತಾ ಇದೆ. ದ್ವಿಚಕ್ರ ವಾಹನ ಸವಾರ ನೋಡಿ ಎಷ್ಟು ಪರದಾಡ್ತಾ ಇದ್ದಾರೆ, ಅಲ್ಲಿ ಹೋಗೋದಕ್ಕಾಗ್ತಿಲ್ಲ ಅವರಿಗೆ. ಆ ನೀರಿನಲ್ಲಿ ವಾಹನ ತಳ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಇದು ಮಂಗಳೂರಿನ ಒಂದ್ ಕಡೆ ಎರಡು ಕಡೆ ಅಲ್ಲ, ಬಹುತೇಕ ಮಂಗಳೂರಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವ ಹಿನ್ನೆಲೆ ಪರಿಸ್ಥಿತಿ ಅಯೋಮಯ. ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳ ಮೂಲಕ. ಪಂಪ್ವೆಲ್ ಫ್ಲೈಓವರ್ ಕೆಳಭಾಗದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ. ಪಡೀಲಲ್ಲಿ ಮಳೆಯಿಂದಾಗಿ ರಸ್ತೆಯ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ಇನ್ನು ಬಹುತೇಕ ಕಡೆ ಇದೇ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಸ್ಥಳೀಯ ಆಡಳಿತದ ವಿರುದ್ಧ ಜನರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಇಂಥ ಸಮಸ್ಯೆಗಳಿಂದ ಆಚೆ ಬರೋ ವಿಚಾರದಲ್ಲಿ ಯೋಚಿಸಬೇಕು ಆಡಳಿತದವರು. ಆದ್ರೆ ಯಾರು ಕೂಡ ಇಲ್ಲಿ ಸ್ಥಳಕ್ಕೆ ಬರ್ತಾ ಇಲ್ಲ. ಏನ್ ಕತೆ ಇದು ಅಂತ ಹೇಳಿ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ.